ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹಲಸಿನ ಹಣ್ಣಿನ ಗಟ್ಟಿ ಮಾಡುವ. ಅಕ್ಕಿ 2 ಲೋಟ ಅಕ್ಕಿ ಹಾಕ್ತೀನಿ. ಕಟ್ಸಾಂಬಾರ್ ಅಕ್ಕಿ, ಎರಡು ಗಂಟೆ ಅಕ್ಕಿ ನೆನೆಯಿದೆ. ಅಕ್ಕಿ ನೆಂದಿದೆ, ಈಗ ಗ್ರೈಂಡರ್ಗೆ ಹಾಕುವ. ಹಲಸಿನ ಹಣ್ಣು ಕೂಡ ಹಾಕುವ. ನೀರು ಹಾಕಬೇಡಿ, ಒಮ್ಮೆಲೆ ಗಟ್ಟಿ ಕಡಿ. ತೆಂಗಿನಕಾಯಿ ಹಾಕುವ. ಮತ್ತು ಏಲಕ್ಕಿ ಹಾಕುವ. ಇಷ್ಟು ಬೆಲ್ಲ, ಇಷ್ಟು ಕರಿಮೆಣಸು ಹಾಕ್ತಿದ್ದೇನೆ. ಉಪ್ಪು. ನೀರು ಹಾಕಬೇಡಿ, ನೀರು ಹಾಕ್ಬೇಕಂತಿಲ್ಲ. ಹಲಸಿನ ಹಣ್ಣು ಸ್ವಲ್ಪ ನೀರು, ಬೆಲ್ಲ ಎಲ್ಲ ನೀರು ಹಾಕ್ತದೆ ಅರಿಯುವಾಗ. ಇದು ಗಟ್ಟಿ ಆಗಬೇಕು, ಮತ್ತೆ ಬೇಯಿಸುವಾಗ ತೋರಿಸ್ತದೆ. ನೋಡಿ, ರೆಡಿ ಆಯಿತು. ತೆಗಿವ. ಈಗ ರೆಡಿ ಆಯಿತು ನೋಡಿ ಹಿಟ್ಟು. ಅದಕ್ಕೆ ಕಟ್ ಮಾಡಿದ ತೆಂಗಿನಕಾಯಿಯನ್ನು ಸಣ್ಣ ಸಣ್ಣ ಕಟ್ ಮಾಡಿದ್ದೇನೆ, ಇದಕ್ಕೆ ಹಾಕುವ. ಮಿಕ್ಸ್ ಆಯಿತು. ಇದು ಸಾಗುವಾನಿ ಎಲೆ ಕನ್ನಡದಲ್ಲಿ ಹೇಳ್ತಾರೆ, ನಮ್ಮ ತುಳು ಭಾಷೆಯಲ್ಲಿ ತೆಕ್ಕಿನ ಹೀರೆ ಅಂತ ಹೇಳ್ತೇವೆ ನಾವು. ನೋಡಿ, ಇದರಲ್ಲಿ ಗಟ್ಟಿ ಮಾಡಿ ಇಡೋದು ಹೇಗಂತ ಹೇಳ್ತೇನೆ ನೋಡಿ. ಹೀಗೆ ಹಾಕಿ, ಹೀಗೆ ಫೋಲ್ಡ್ ಮಾಡಿ, ಹೀಗೆ ಫೋಲ್ಡ್ ಮಾಡಬೇಕು. ತೊಳೆದಿಟ್ಟಿದ್ದೇನೆ ಒಳ್ಳೆ ಮಾಡಿ ಇದನ್ನು. ಹೀಗೆ ಮಡಿಸಿ ಐದು ಗಟ್ಟಿ ಆಯಿತು ನೋಡಿ. ಎಲ್ಲರೂ ಮಾಡಿ ಟೇಸ್ಟ್ ಮಾಡಿ ತಿನ್ನಿ. ಆಲ್ಮೋಸ್ಟ್ ತುಳುನಾಡಿನವರಿಗೆಲ್ಲ ಗೊತ್ತುಂಟು. ಬೇರೆಯವರು ನೋಡಿದವರು ಮಾಡಿ ಟೇಸ್ಟ್ ಮಾಡಿ, ಒಂದು ಸಪೋರ್ಟ್ ಮಾಡಿ. ಎಲ್ಲರೂ ನೋಡಿದ ವ್ಯೂವರ್ಸ್ಗೆ ಥ್ಯಾಂಕ್ ಯು. ನೋಡಿ, ಗಟ್ಟಿ ಬೆಂದಿದೆ, ರೆಡಿಯಾಗಿದೆ. ಹಲಸಿನ ಹಣ್ಣಿನ ಗಟ್ಟಿ ರೆಡಿ. ಈಗ ತುಪ್ಪ ಹಾಕಿ ತಿನ್ನಬೇಕು, ಬಿಸಿ ಬಿಸಿ ಗಟ್ಟಿಗೆ.